ಇದು ಚಂದ್ರಶೇಖರ್ ಪುತ್ರ ಶಿಶಿರ್ ಪ್ರತಿಕ್ರಿಯೆ. ಮತ್ತೊಂದು ಕಡೆ ರಾಜಕೀಯ ವಾಗ್ದಾಳಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡದಾಗಿ ಆಗ್ತಾ ಇದೆ. ವಾಲ್ಮೀಕಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಡೆತ್ ನೋಟ್ ಆಶ್ಚರ್ಯಕರ ಸಂಗತಿಗಳನ್ನ ಹೊರಹಾಕಿದೆ ಅಂತ ಹೇಳಿ ತೀರ್ಥಹಳ್ಳಿಯಲ್ಲಿ ಮಾಜಿ ಗೃಹ ಸಚಿವ ಆರ್ ಜ್ಞಾನೇಂದ್ರ ಪ್ರತಿಕ್ರಿಯಿಸಿದ್ದಾರೆ. 85 ಕೋಟಿ ರೂಪಾಯಿ ಕಾನೂನು ಬಾಹಿರವಾಗಿ ವರ್ಗಾವಣೆಯಾಗಿದೆ. ಯಾರ್ಯಾರ ಕೈವಾಡ ಇದೆ ಅನ್ನುವುದನ್ನು ಕೂಡ ಚಂದ್ರಶೇಖರ್ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ದಾರೆ. ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಾಜಿ ಗೃಹ ಸಚಿವ ಆರ್ ಜ್ಞಾನೇಂದ್ರ ಆಗ್ರಹ ಮಾಡಿದ್ದಾರೆ. ರಾಜ್ಯ ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಅನ್ನುವಂಥವರು ನಿನ್ನೆ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರು ಬರೆದಿಟ್ಟಂಥ ಡೆತ್ ನೋಟು ಆಶ್ಚರ್ಯಕರವಾದಂಥ ಅನೇಕ ಸಂಗತಿಗಳನ್ನು ಹೊರಗಾಕಿದೆ. ದಲಿತರಿಗೆ, ವಿಶೇಷವಾಗಿ ST ಜನಾಂಗಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥ 187 ಕೋಟಿ ರೂಪಾಯಿಗಳು ಅನಧಿಕೃತವಾಗಿ ಟ್ರಾನ್ಸ್ಫರ್ ಆಗಿದೆ, ಮನಿ ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥದ್ದನ್ನು ಬರೆದಿಟ್ಟಿದ್ದಾರೆ. 85 ಕೋಟಿ ನಿಗಮದಲ್ಲಿ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ ಅಂತ ಹೇಳಿ ಬರೆದಿಡ್ತಾರೆ. ಇದರಲ್ಲಿ ಯಾರ್ಯಾರ ಕೈವಾಡ ಇದೆ ಅನ್ನುವಂಥದ್ದನ್ನು ಬರೆದಿಟ್ಟಿದ್ದಾರೆ. ಮಂತ್ರಿಗಳ ಕಚೇರಿಯ ಕೆಲವು ಸಿಬ್ಬಂದಿಗಳ ಹೆಸರನ್ನು ಬರೆದಿಟ್ಟಿದ್ದಾರೆ. ಇವೆಲ್ಲ ನೋಡಿದಾಗ ಈ ರಾಜ್ಯದಲ್ಲಿ ದಲಿತ ಜನಾಂಗಕ್ಕೆ, ಬಡವರಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಹೊಡೆದು ತಿನ್ನುವಂಥ ಅವ್ಯಾಹತವಾಗಿರ್ತಕ್ಕಂಥ ಕೆಲಸ, ಭ್ರಷ್ಟಾಚಾರ ಮೇಲೆ ಮೀರಿ ಬೆಳೆದಿದೆ. ತಕ್ಷಣ ಇದನ್ನು ಸರಿಯಾದ ರೀತಿ ತನಿಖೆ ನಡೆಸಬೇಕು ಮತ್ತು ಯಾರು ತಪ್ಪಿತಸ್ಥರು ಅವರನ್ನು ಅರೆಸ್ಟ್ ಮಾಡಬೇಕು, ಕಾನೂನು ಕ್ರಮ ತಗೊಳ್ಬೇಕು. ಮತ್ತು ಇದೆಲ್ಲ ಆಗುವಾಗ ಖಂಡಿತವಾಗೂ ದಲಿತರಿಗೆ ಮಾಡಿರ್ತಕ್ಕಂಥ ಮೋಸ, ದಲಿತರಿಗೆ ಮಾಡಿರ್ತಕ್ಕಂಥ ವಂಚನೆ ಕಾಂಗ್ರೆಸ್ ಸರ್ಕಾರ ಯಾರನ್ನೂ ಕೂಡ ಬಿಡೋದಿಲ್ಲ. ಈ ರೀತಿ ಲೂಟಿ ಹೊಡೆಯುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ನಾವೆಲ್ಲರೂ ಕೂಡ ನಾಚಿಕೆಯಿಂದ ಈ ರಾಜ್ಯದ ಜನ ತಲೆ ತಗ್ಗಿಸುವ ಹಾಗೆ ಈ ರಾಜ್ಯ ಸರ್ಕಾರ ಮಾಡಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಈ ಕೃತ್ಯವನ್ನು ಖಂಡಿಸ್ತೇನೆ. ತಕ್ಷಣ ಸಂಬಂಧಪಟ್ಟವರನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.